ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ದೀಕ್ಷಾ ರಜತ ಮಹೋತ್ಸವದ ರಥಕ್ಕೆ ಶಾಸಕ ಸುರೇಶ್ ಬಾಬು ಚಾಲನೆ ನೀಡಿದರು. ಚಿಕ್ಕನಾಯಕನಹಳ್ಳಿಯ ಪ್ರವಾಸಿ ಮಂದಿರದಲ್ಲಿ ಶಾಸಕ ಸುರೇಶ್ ಬಾಬು ಭೋವಿ ಸಮಾಜದ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳ 25ನೇ ವರ್ಷದ ರಜತ ಮಹೋತ್ಸವ ದೀಕ್ಷಾ ಕಾರ್ಯಕ್ರಮದ ಪ್ರಚಾರದ ಸಲುವಾಗಿ ಆಗಮಿಸಿದ ಪ್ರಚಾರದ ವಾಹನಕ್ಕೆ ವಿದ್ಯುಕ್ತ ಚಾಲನೆ ನೀಡಿದರು. ಮೇಲ್ಪಂಕ್ತಿಗೆ ಬರಬೇಕು, ಎಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯ ಕಳಕಳಿ ಸಿಗಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯದಿಂದ ನಾವೆಲ್ಲರೂ ಕೂಡ ಇವತ್ತು ಕೈ ಜೋಡಿಸಿ ಎಲ್ಲಾ ಸಮಾಜನೂ ಕೂಡ ಒಟ್ಟಿಗೆ ಹೋಗ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅದರಲ್ಲೂ ಈ ಸಣ್ಣ ಪುಟ್ಟ ಜಾತಿಗಳಲ್ಲಿ ಇದು ಶ್ರಮಿಕ ವರ್ಗ ಏನು ಭೋವಿ ಸಮಾಜ ಇದೆ, ಇದಾದ್ರೂ ಕೂಡ ನಮ್ಗೆಲ್ಲ ರೈಲ್ವೆ ಹಳ್ಳಿ ಬಂದಂಥದ್ದು ಹೇಗೆ ಎಲ್ಲದೂ ಕೂಡ ಒಡ್ಡರ ಬಸವಣ್ಣ ಅಂತಕ್ಕಂಥದ್ದು ಕೂಡ ನಾವು ಕರೆಸ್ಕೊಂಡು ಸಿದ್ದರಾಮ ಅಂತಕ್ಕಂಥದ್ದು ಕೂಡ ನಾವೆಲ್ಲರೂ ಕೂಡ ಹೇಳ್ತೇವೆ. ಅದರಿಂದ ಈ ಶ್ರಮಿಕ ಜೀವಿಗಳಿಗೆ ಇವತ್ತು ಒಬ್ರು ಗುರುಗಳಿದ್ದು ಅವರೆಲ್ಲರೂ ಕೂಡ ಇವತ್ತು ನಾಗರಿಕರಾಗಿ ಉತ್ತಮ ರೀತಿಯಲ್ಲಿ ಸಮಾಜದಲ್ಲಿ ಎಲ್ಲಾ ವರ್ಗಗಳಂತೆ ಅವರು ಕೂಡ ಹಲವಾರು ಒಂದು ಕಾರ್ಯಗಳಲ್ಲಿ ಅವರು ಕೂಡ ತೊಡಕೊಂಡಿರ್ತಕ್ಕಂಥದ್ದು ಕುಲಕಸಬ ಒಂದೇ ಅಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಸಮಾಜದಲ್ಲಿ ಅವರು ಕೂಡ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮೇಲೆ ಬರಬೇಕು ಅಂತಕ್ಕಂಥ ದೃಷ್ಟಿ ಇದೆಲ್ಲದಕ್ಕೂ ಕೂಡ ಪರಮ ಪೂಜ್ಯರು ಗುರುಗಳಿದ್ರೆ ಗುರುಗಳ ಹಿಂದೆ ನಾವೆಲ್ಲರೂ ಕೂಡ ಒಂದು ಮಾರ್ಗವನ್ನು ಇಟ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಸಮಾಜದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಇದನ್ನು ನಾವೆಲ್ಲ ತುಂಬ ಮನಸ್ಸಿನಿಂದ ಚಾಲನೆ ಕೊಟ್ಟಿದ್ದೇವೆ. ಈ ಒಂದು 25 ವರ್ಷದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡು ಸ್ವಾಮೀಜಿಗಳಿಗೆ ಇನ್ನೂ ಕೂಡ ಚೈತನ್ಯ ತುಂಬುವಂತ ಕೆಲಸ ನಾವೆಲ್ಲ ಸೇರಿ ಮಾಡೋಣ ಅಂತ ಹೇಳ್ತಾರೆ ನನ್ನ ಮಾತು. ಈ ವೇಳೆ ತಾಲೂಕು ಭೋವಿ ಸಮಾಜದ ಅಧ್ಯಕ್ಷ ಹನುಮಂತಯ್ಯ, ಜಿಲ್ಲಾಧ್ಯಕ್ಷ ಓಂಕಾರ ಮೂರ್ತಿ, ಪ್ರಧಾನ ಕಾರ್ಯದರ್ಶಿ ರಂಗಪ್ಪ, ಉಪಾಧ್ಯಕ್ಷ ಈಶ್ವರ್, ಚೆಲುವರಾಜು, ಗೋವಿಂದರಾಜು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್, ಭೋವಿ ಸಂಘದ ನಿರ್ದೇಶಕ ರೇಣುಕೇಶ್, ಶಕುಂತಲಾ, ವೆಂಕಟೇಶ್ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು.